ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ದಿನ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಕ್ಷಿಪ್ತವಾಗಿ ತಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಈ ರೀತಿ ನಾವು ಲಕ್ಷ್ಮಿಯನ್ನ ಇಲ್ಲಿ ಪೀಠದಲ್ಲಿ ಕೂಡಿಸಿದ್ದೇವೆ. ಅಕ್ಕಿಯನ್ನ ಹಾಕಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಕೂಡಿಸಿದ್ದೇವೆ. ಅದಕ್ಕೆ ಏನೇನು ಬೇಕಾದ ಸಾಮಾನು ಇಟ್ಟಿದ್ದೇವೆ. ಗಣೇಶನ ಪೂಜೆ ಮೊದಲಿಗೆ ಮಾಡಿಕೊಂಡಿದ್ದೇವೆ ಹಾಗೂ ಹೂವುಗಳಿಂದ ಪೂಜೆ ಮಾಡಿದ್ದೇವೆ. ಹಾಗೂ ಅದರ ನಂತರ ಕುಂಕುಮಾರ್ಚನೆಯನ್ನು ಮಾಡಿದ್ದೇವೆ. ಪಂಚಾಮೃತವನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ನೈವೇದ್ಯಕ್ಕೆ ಏನೇನು ಮಾಡಿದ್ದೇವೆ ನಾವು ಚಿತ್ರಾನ್ನ ಹಾಗೂ ಪಾಯಸ, ಇಡ್ಲಿ ಹಾಗೂ ಕದಳಿ ಫಲ, ಅಮೃತ ಫಲ ಹಾಗೂ ನಾರಂಗಿ ಫಲ, ಕೋಸಂಬರಿ, ಅನ್ನ, ಚಟ್ನಿ ಹಾಗೂ ಎಲ್ಲ ಖಾದ್ಯಗಳನ್ನು ತಾವು ಇಡತಕ್ಕದ್ದು. ಇದು ಪಾನಕವನ್ನು ಇಟ್ಕೊಳ್ತಕ್ಕದ್ದು. ತಾವು ಈ ರೀತಿಯಲ್ಲಿ ನೈವೇದ್ಯವನ್ನು ಇಟ್ಟು ಮೊದಲಿಗೆ ತಾವು ಪೂಜೆಯನ್ನು ಆರಂಭಿಸಿ ಹಾಗೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೂ ಹೂವುಗಳಿಂದ ಅಲಂಕಾರ ಮಾಡಿಕೊಳ್ಳಿ. ಬಳೆ ಬಿಚ್ಚೋಲೆಯನ್ನು ಇಟ್ಟುಕೊಳ್ಳಿ. ಬಳೆ ಬಿಚ್ಚೋಲೆ ಇಲ್ಲಿ ಕಾಣಿಸುತ್ತೆ ನಿಮಗೆ. ಬಳೆ ಬಿಚ್ಚೋಲೆ ಅದನ್ನು ಇಟ್ಕೊಳ್ಳಿ. ಹಾಗೆ ದೇವರಿಗೆ ಒಂದು ಊದುಕಡ್ಡಿಯನ್ನು ಎತ್ತುವುದು. ನಂತರ ಊದುಕಡ್ಡಿಯ ನಂತರ ನೈವೇದ್ಯಕ್ಕೆ ಎಲ್ಲ ಅಣಿ ಮಾಡಿಕೊಳ್ಳೋದು. ನೈವೇದ್ಯ ಆದ ನಂತರ ತಾವು ಈ ರೀತಿ ಕುಂಕುಮಾರ್ಚನೆ ಮಾಡತಕ್ಕದ್ದು. ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಿ ಅದಾದ ನಂತರ ನೈವೇದ್ಯ ಮಾಡಿ ಹೂವುಗಳನ್ನು ತೆಗೆದುಕೊಂಡು 3 ಉದ್ದರಣೆ ನೀರನ್ನು ತಮ್ಮ ಕೈಯಲ್ಲಿ ಹಾಕಿ ಆ ದೇವರಿಗೆ ಇದರ ಮೇಲೆಲ್ಲ ಪ್ರೋಕ್ಷಿಸಿ 3 ಬಾರಿ ಸುತ್ತಿ ಅದನ್ನು ದೇವರಿಗೆ ತೋರಿಸತಕ್ಕದ್ದು. ಏನು ಹೇಳಿಕೊಂಡು ಎಂದರೆ ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮನಾಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ ಎಂದು ಈ ರೀತಿ ಕೈಯನ್ನು ತೋರಿಸುತ್ತಾ ದೇವರಿಗೆ ನಿವೇದನೆ ಮಾಡಿಕೊಂಡು ನೈವೇದ್ಯವನ್ನು ಮಾಡತಕ್ಕದ್ದು. ಅದಾದ ನಂತರ ಹೆಸರುಗಳನ್ನು ಹೇಳಿ ಕದಳಿ ಫಲ ಅಂದರೆ ಇದು ಬಾಳೆಹಣ್ಣು, ಹಾಗೆ ಅಮೃತ ಫಲ ಅಂದರೆ ಸೇಬು, ಚಿತ್ರಾನ್ನ, ಹಾಗೆ ಪಾಯಸಕ್ಕೆ ಮಹಾ ನೈವೇದ್ಯ ಅಂತ ಹೇಳ್ತೇವೆ, ಇಡ್ಲಿ, ಹಾಗೆ ಚಟ್ನಿ, ಹಾಗೆ ಕೋಸಂಬರಿ ಎಲ್ಲವನ್ನು ಇಟ್ಕೊಂಡಿದ್ದೀವಿ. ಈ ಅನ್ನಕ್ಕೆ ಮಹಾ ನೈವೇದ್ಯ ಅಂತ ಹೇಳ್ತಾರೆ. ಪಾನಕಕ್ಕೆ ಗುಡಾತೀತಂ ನಿವೇದಯಾಮಿ ಅಂತ ಹೇಳ್ಬೋದು. ಈ ರೀತಿ ಆದ ನಂತರ ದೇವರಿಗೆ ಮಂಗಳಾರತಿಯನ್ನು ಎತ್ತತಕ್ಕದ್ದು. ದೇವರಿಗೆ ಮಂಗಳಾರತಿಯ ಅನ್ನ ಹೇಗೆ ಎತ್ತೋದು, ಕರ್ಪೂರವನ್ನು ಹಚ್ಚಿಕೊಳ್ಳಿ. ಹಲಗಾರತಿಯಲ್ಲಿ ಕರ್ಪೂರವನ್ನು ಹಚ್ಚಿಕೊಂಡು ಅದಾದ ನಂತರ ದೇವರಿಗೆ ಹಿರಣ್ಯ ಪಾತ್ರಂ ಮದೋ ಪೂರ್ಣಂ ಸಾನೀತಿ ಏಕದಾ ಬ್ರಹ್ಮಣ ಏಕದೈವ ಯಜಮಾನಃ ಆಯುಶ್ಚೇದೌ ದದಾತಿ ನೀರಾಜನಂ ಸ್ವೀಕೃತ ದೇವದೇವ ನೀಲೋತ್ಪಲ ಶ್ಯಾಮಲವಾರ್ಯಾಕ್ಷ ಗೃಹಾಣ ದೇವ ಸುರಮೌಳಿ ರತ್ನಮರೀಚಿ ನೀರಾಜತ ಪಾದಪದ್ಮ ಉತ್ತರ ನೀರಾಜನಂ ಎಂದು ಹೇಳುತ್ತಾ ಮಂಗಳಾರತಿ ಮಾಡೋದು. ಅದಾದ ನಂತರ ದೇವರಿಗೆ ನಮಸ್ಕರಿಸುತ್ತಾ ಹೂವನ್ನು ಹಾಕುವುದು. ಅದಾದ ನಂತರ ದೂರಗ್ರಂಥಿಯನ್ನು ಕಟ್ಟತಕ್ಕದ್ದು. ತಮ್ಮ ಯಜಮಾನರ ಕೈಯಲ್ಲಿ 12 ಗಂಟುಗಳನ್ನು ಸುತ್ತಿಸಿ ಒಂದು ದಾರ ಅದಕ್ಕೆ ಹೂವನ್ನು ಸುತ್ತಿ ನಂತರ ಅದನ್ನು ಕೈಗೆ ಕಟ್ಕೊಳ್ತಕ್ಕದ್ದು. 3 ದಿನ ಆದ ನಂತರ ಅದನ್ನು ಬಿಚ್ಚತಕ್ಕದ್ದು. ಇದು ದೂರಗ್ರಂಥಿ ಪೂಜೆ. ಈ ರೀತಿ ವರಮಹಾಲಕ್ಷ್ಮಿ ವ್ರತವನ್ನು ಸಂಕ್ಷಿಪ್ತವಾಗಿ ಮನೆಯಲ್ಲೇ ಮಾಡಿಕೊಳ್ಳಿ. ಎಲ್ಲರಿಗೂ ಆತ್ಮೀಯವಾದ ನಮಸ್ಕಾರ. ಇವೆಂಟೆಡ್ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರಗಳು.